ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೂರ್ಯ, ನಿನ್ ಹೊರಗೇನಾದ್ರು ಕೆಲಸ ಇದೆ ನೋಡ್ಕೋಪ. ನಮಗೋಸ್ಕರ ನಿನ್ ಕೆಲಸ ಹಾಳು ಮಾಡ್ಕೋಬೇಡ. ಅಯ್ಯೋ ಹಾಗೆಲ್ಲ ಏನಿಲ್ಲಮ್ಮ. ನೀವು ನಮ್ಮ ಮನೆಗೆ ಬಂದಿದ್ದೀರಾ, ನಾವು ನಿಮ್ಮನ್ನ ನೋಡ್ಕೋಬೇಕು ತಾನೆ. ನನಗೆ ಯಾವ ಕೆಲಸನೂ ಇಲ್ಲ, ಬಂದ್ರೆ ನಾನು ಹೋಗ್ತೀನಿ, ಏನ್ ತೊಂದರೆ ಇಲ್ಲಮ್ಮ. ನೀವು ಆರಾಮಾಗಿರಿ, ಓಕೆನಾ? ಅಂಕಲ್ ನಂಗೆ ಯಾರು ಬೇಡ. ಇದು ಆಡಲ್ಲ ಕಣೋ, ನನ್ನ ಫೋನ್ ಬರ್ತಿದೆ, ಇರಪ್ಪ ಒಂದು ನಿಮಿಷ. ಹಲೋ, ಯಾರು ಟ್ರಿಪ್ ಬುಕ್ ಮಾಡಿದ್ದೀರಾ? ಯಾವ್ದು ಡ್ರಾಪ್ ಇಲ್ಲಿಗೆ ಶಿವಗಂಗೆನಾ? ದೊಡ್ಡ ಟ್ರಿಪ್, ಆದ್ರೆ ನನಗೆ ಮನೇಲಿ ಸ್ವಲ್ಪ ಕೆಲಸ ಸರ್. ಸೂರ್ಯ, ನಿಮ್ಗೆ ಏನಾದ್ರು ಕೆಲಸ ಇದ್ರೆ ನೀವು ಹೊರಡಿಯಪ್ಪ. ನಾವು ಮನೆ ಆರಾಮಾಗಿರ್ತೀವಿ, ನಮ್ಮ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಂಬೇಡಿ. ಹೌದಾ, ಸರಿ ಮಗಾದ್ರೆ ಹುಷಾರು. ಹಲೋ ಸರ್, ಓಕೆ ಸರ್, ಬರ್ತೀನಿ ಸರ್. 5 ನಿಮಿಷ ಲೊಕೇಶನ್ ಕಳಿಸ್ಬಿಡಿ, ಬರ್ತೀನಿ. ಮೀನಾ ಬರೋವರೆಗೂ ಇರೋಣ ಅಂತ ಅನ್ಕೊಂಡೆ. ನೀವು ಇಷ್ಟೆಲ್ಲ ಹೇಳ್ತಾ ಇದೀರ ಅಂತ ಹೋಗ್ತಾ ಇದೀನಿ. ಇದು ಅಲ್ಲದೆ ಇದೊಂದು ಸ್ವಲ್ಪ ದೊಡ್ಡ ಟ್ರಿಪ್ಪೇ, ನಾನು ಬರೋದು ಲೇಟ್ ಆಗ್ಬೋದು. ನೀವು ಹುಷಾರು, ಕ್ರಿಶು ಹುಷಾರು. ಸರಿನಪ್ಪ, ನೀವು ಹೋಗಿ ಬನ್ನಿ. ಅಂಕಲ್ ಅದು ಕ್ರಿಶ್, ನಿಮ್ಗೆ ನಿದ್ದೆ ಬರ್ತಿದೆ ಅಂತ ಹೇಳ್ತಾನೆ, ಮನ್ಕೋ ಸುಮ್ಮನೆ. ಸರಿನಮ್ಮ, ನಿಮ್ಗೆ ಏನಾದ್ರು ಬೇಕಿದ್ರೆ ನಾನು ಫೋನ್ ಮಾಡಿ, ಯಾವ್ದು ವ್ಯವಸ್ಥೆ ಮಾಡ್ತೀನಿ ನಾನು, ಆಯ್ತಾ? ಸರಿನಪ್ಪ. ಬಾಯ್ ಕ್ರಿಶ್. ಸಾರಿ ಮತ್ತೆ ತಿಳ್ಕೊಬೇಕು. ಇರಲಿಪ್ಪ. ಏನ್ ಅನ್ಕೊಂತಾ ಇದ್ಯಾ ನಿನ್ ಮನ್ಸಲ್ಲಿ? ಒಂದ್ಸಲ ಅದು ನಾನು ನೋಡ್ಲೇಬೇಕು ಅಂತ ಅನ್ಸೋದಿಲ್ಲ ನಿನ್ಗೆ? ಏನ್ ಹೇಳ್ತಿದ್ಯಮ್ಮ ನೀನು? ನಾನು ಈ ಮನೆಗೆ ಇರೋದಕ್ಕೆ ಇಷ್ಟ ಇಲ್ವಾ? ನೀನ್ ಸ್ವಲ್ಪ ಸ್ವಲ್ಪ ನನ್ನ ಸಾಯ್ತದ ಬದು ಮುಂದೆ ಎತ್ತಲ ನನ್ನ ಸಾಯಿಸ್ಬಿಡು. ನಾನೇನ್ ಮಾಡಿದೆ ಅಂತ ಎಲ್ಲ ಮಾತಾಡ್ತಿದ್ಯೆ? ನಾನು ನಿಮ್ಮನ್ನ ಹಾಸ್ಪಿಟಲ್ ಇರಿ ಅಂತ ಹೇಳಿದ್ದೆ ತಾನೆ. ನಾನು ಇಲ್ಲಿ ಬರ್ಬೇಕು ಅನ್ನೋ ಆಸೆ ಇಲ್ಲಮ್ಮ. ಸೂರ್ಯ ಮೀನ ಬರಂತ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ರು. ಹೊರಕ್ಕಾಗಲ್ಲ ಅಂತ ಒಂದೇ ಒಂದು ಮಾತು ಗಟ್ಟಿಯಾಗಿ ಹೇಳಿದೆ. ಅವ್ರು ಯಾಕೆ ಮನೆ ಇಲ್ಲಿ ಕರ್ಕೊಂಡ್ ಬರ್ತಿದ್ರು? ನಿನ್ನ ಹೊರಗಡೆ ಯಾರಾದ್ರೂ ನೋಡ್ತಾರೆ ಅಂತ ನಾನು ಹೆದರ್ಕೊಂಡಿದ್ರೆ ನೀನ್ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಸರಿ, ನನ್ ಜೀವಿತ ಮಾಡ್ಬಾರಿ ಸಾಲಮ್ಮ, ಸಾಕಾಗುತ್ತೆ. ಏನೋ ಗೊತ್ತಾಗ್ದೆ ಒಂದ್ಸರಿ ತಪ್ಪು ಮಾಡುತ್ತೆ. ಇದು ಎಷ್ಟು ವರ್ಷ ಅಂತ ಅದನ್ನ ಹೇಳ್ತಾ ಇದ್ಯಾ? ನನಗೆ ಅಮ್ಮ ಅನ್ನೋಳೆ ಇಲ್ಲ ಅಂತ ನೀನ್ ಎಲ್ಲರ ಹತ್ರ ಹೇಳ್ಕೊಂಡು ತಿರ್ಗಾಡ್ತಿದ್ಯಾ? ಅದನ್ನ ಕೇಳಿ ನನ್ ಮನ್ಸಿಗೆ ಏನಾಗಿರುತ್ತೆ ಅದನ್ನ ಕೇಳಿ ನಾನಿನ್ನು ಜೀವಂತವಾಗಿ ಹಾಕಿದ್ದೀನಿ. ಅಮ್ಮ, ನೀನ್ ಇಲ್ಲಿ ಬರ್ತಿರೋ ವಿಷಯನಾಗಿ ನನಗೆ ಫೋನ್ ಮಾಡೋದು ಹೇಳಬೇಕಿತ್ತು ತಾನೆ. ಫೋನ್ ಮಾಡೋಕ್ಕಾಗಿದ್ರೆ ಖಂಡಿತ ಮಾಡುತ್ತಿದ್ದೇನೆ. ನಾನೇನೋ ಮಾತಾಡಿ ಅವ್ರ ಗನ್ಮಾನ ಬರ್ಬಾರ್ದು ಅಂತ ನಾನು ಎದುರ್ತಾ ಬಂದೆ. ಅಷ್ಟೇ ಫೋನ್ ನೀನು ಬೆಂಗಳೂರಿಗೆ ಬರ್ಲೇ ಬೇಕಾಗಿತ್ತಮ್ಮ. ಮಗುವಿಗೆ ಆಗ್ಬಾರ್ದಿತ್ತು ಅಂತ ಹೇಳಿ ಅದನ್ನ ರಕ್ಷಿಸ್ತೀನಿ. ವಯಸ್ಸಾಗಿದೆ, ಮಗು ಕಟ್ಟ ಸುರಿಯೋದು ನೋಡಿ ಅಂತ ಊರಾಡ್ ಬಂದಿದ್ದೀನಿ. ಇದಕ್ಕೆ ಯಾಕೆ ಅಂತ ಕೇಳ್ತಿದ್ಯಾ? ತಾಯಿನ ನೀನು, ತಾಯಿನ. ಇಷ್ಟಕ್ಕೂ ಸೂರ್ಯ ಮೀನ ಹಾಸ್ಪಿಟ್ಲಿಗೆ ಬರ್ತಾರೆ ಅಂತ ನಾನು ಕನ್ಸ್ಕೊಂಡಿದ್ನ. ವಯಸ್ಸಾದ್ಮೇಲೆ ನಮ್ಮನ್ನ ನಾವು ನೋಡ್ಕೊಳ್ಳೋದೇ ಕಷ್ಟ. ಹಾಗಿದ್ದು ನನ್ ಮಗಳು ಚೆನ್ನಾಗಿರ್ಲಿ ಅಂತ ನಾನ್ ಈ ಮಗು ನೋಡ್ಕೊಂತ ಇದ್ದೀನಲ್ಲ, ಅದಕ್ಕೆ ಒಪ್ಪುತ್ತಾರೆ ನಿನ್ಗೆ. ಹೇ, ತಿಳ್ಕೊಳೆ, ಒಂದು ವೇಳೆ ನಾನೇನಾದ್ರು ಸೊತ್ಗಿತ್ತೋದೆ ಈ ಮಗುನ ಏನೇ ಮಾಡ್ತೀಯಾ? ನೀನ್ ಚೆನ್ನಾಗಿರ್ಬೇಕು ಅಂತ ಇವನ್ನ ನಾಲ್ಕು ಸೇರ್ಬಿಡ್ತೀಯಾ? ನೀನಂತ ಕೆಲಸ ಮಾಡೋಳೆ ಅಂತ ಸ್ವಾರ್ಥಿದೆ ನೀನು. ಯಾಕೆ ಯಾಕೆ ಏತೆ ಅವ್ಗೆ ಇದ್ಯಾ? ವರ್ಷಕ್ಕೊಂದ್ಸರಿ ಕೇಕ್ ಕಟ್ ಮಾಡ್ಸಕ್ಕೆ, ಒಂದ್ ಚಾಕ್ಲೇಟ್ ಕೊಡ್ಸಕ್ಕೆ ಅಷ್ಟೇ ಮಾತ್ರ ನೀನ್ ಇದ್ಯಾ? ಯಾಕೆ ಹೀಗೆ ಮಾತಾಡ್ತೀಯಾ? ಇನ್ ಹೇಗೆ ಮಾತಾಡ್ಬೇಕು? ಇಷ್ಟು ವರ್ಷ ಆದ್ರೂ ನಿನ್ ಮಗ ಅನ್ನೋ ಸತ್ಯನ ಹೇಳ್ದೆ ಈ ಪ್ರಪಂಚಕ್ಕೆ ಬಂದಿದ್ಯಾ? ಅವನು ನೀನ್ ಹೆಚ್ಚು ಮಗನೇ ತಾನೆ. 9 ತಿಂಗಳು ಹೆತ್ತು ಮಗ, ನಾನು ಹೆತ್ತು ಮಗ. ನಾನ್ ಯಾವತ್ತೂ ಅದನ್ನ ಇಲ್ಲ ಅಂತ ಹೇಳಿಲ್ವೆ? ಅದು ನಿನ್ನ ಪ್ರಪಂಚಕ್ಕೆ ಹೇಳೇ ಇಲ್ಲ ಅಲ್ವಾ? ಅಮ್ಮ, ನಾನು ಮದ್ವೆ ಮಾಡ್ಕೊಂಡು ಪಡಪಾತು ಪಾಡನ್ ಪಟ್ಟಿದ್ದೀನಿ. ಈ ಜೀವನ ತಕ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಆದ್ರೆ ನೀನು ತಿನ್ನಕ್ಕೊಂಥರ ಸಮಸ್ಯೆ. ಚಿನ್ನೆ ಸತ್ಯ ಹೊರಗೆ ಬರುತ್ತೋ ಅನ್ನೋ ಭಯದಲ್ಲಿ ದಿನ ಕಳೀತಾ ಇದ್ದೀನಿ. ಮದ್ವೆ ಆಗಿ ಹತ್ತತ್ರ 1 ವರ್ಷ ಆಗ್ತಾ ಬಂತು. ಇನ್ನು ಎಷ್ಟು ದಿನ ಅಂತ ಈ ಸತ್ಯ ಎಲ್ಲರಿಗೂ ಮುಚ್ಚಿದ್ಯಾ? ನನಗೂ ಗೊತ್ತಿಲ್ಲಮ್ಮ. ನೀನು ನಿನ್ನೊಬ್ಳು ಬಗ್ಗೆ ಯೋಚನೆ ಮಾಡೋ ಬಿಟ್ಟು ಅವನ ಬಗ್ಗೆ ಸ್ವಲ್ಪ ಯೋಚನೆ ಮಾಡೆ. ಕಡೆ ಪಕ್ಷ ಸಾಯೋದಿತ್ತಲ್ಲ ನಾನು ನಿಮ್ಗೆ ಕಾಯ್ತೀನಿ. ಅಮ್ಮ, ನಾನು ಇದೆಲ್ಲ ಮಾಡ್ತಾ ಇರೋದು ಅವ್ರಿಗೋಸ್ಕರಮ್ಮ. ನಾನ್ ಲೈಫಲ್ಲಿ ಸೆಟ್ಲ್ ಆದ್ರಲ್ವಮ್ಮ ಇವ್ರು ಒಳ್ಳೆ ಭವಿಷ್ಯ ರೂಪಿಸೋದಕ್ಕಾಗೋದು. ಅನುಜಿ ಇವನ್ಗೆ ಒಳ್ಳೆ ಅಪ್ಪ ಆಗ್ತಾರೆ. ಅದಕ್ಕೆಲ್ಲ ಜಾಸ್ತಿ ಟೈಮ್ ಈಗಾಗೆ ತುಂಬಾ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಅವ್ನು ದೊಡ್ಡವನಾಗ್ತಿದ್ದಾನೆ ಕಣೆ. ನೋಡು, ನೀನ್ ಜೀವನದ ಚೆನ್ನಾಗಿದ್ರೆ ಅದ್ ನನಗೂ ಸಂತೋಷನೇ. ಆದ್ರೆ ಕೃಷ್ಣ ಮಾತ್ರ ಕೈ ಬಿಡ್ಬೇಡ ಕಲ್ಯಾಣಿ. ಅವ್ರು ನೀನೆಂತ ಮಗಳ ಕಡೆ. ಅಮ್ಮ, ಅವನ ಬಗ್ಗೆ ನೀನ್ ನನಗೆ ಹೇಳಿ ನನಗೆ ಜವಾಬ್ದಾರಿ ಬರ್ಬೇಕಾಗಿಲ್ಲ. ಅಜ್ಜಿ, ಅಜ್ಜಿ ಎಲ್ಲಿದ್ದೀಯ ಅಜ್ಜಿ? ನಂಗೆ ಏನು ಕಾಣಿಸ್ಕೊಂಡಿಲ್ಲ. ನಿದ್ದೆ ಆಯ್ತಪ್ಪ? ಹಸುವಾಗ್ತಿದ್ಯಾ? ದಿನಕ್ಕೆ ನಡ್ಕೊಡ್ಲಾ? ಬೇಡ ಅಜ್ಜಿ. ಅತ್ತೆ, ನೀನು ನಮ್ಮನ ಏನತ್ತೆ? ನೀನು ನಮ್ಮನ
ಎಲ್ಲಿದ್ಯಾ ಅಮ್ಮ? ಅಮ್ಮ ನೀನ್ ಎಲ್ಲಿದ್ಯಾ? ಅಮ್ಮ ಮಾತಾಡಮ್ಮ. ಅಜ್ಜಿ ಅಮ್ಮ ಎಲ್ಲಿ? ಎಷ್ಟು ನಾವು ಬೇರೆ ಏನೋ ಮಾತಾಡ್ತಿದ್ದಪ್ಪ. ಅಮ್ಮ ಇಲ್ಲಿಲ್ಲ. ಅತ್ತೆ ಸತ್ಯ ಏನು ಅತ್ತೆ? ನೀನ್ ನನ್ನ ಅಮ್ಮನ? ಎಲ್ಲಿದ್ಯಾ ನೀನು? ಅಮ್ಮ 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 ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು. ಅತ್ತೆ ನೀವೇ ನನ್ನ ಅಮ್ಮ ಅಲ್ವಾ? ಹೌದು ಕಣೋ, ನಾನೇ ನಿನ್ನಮ್ಮ, ನೀನ್ ನನ್ನ ಮಗ. ಮೀನವ್ರೆ ಬನ್ನಿ ಬನ್ನಿ ಮೀನವ್ರೆ. ಪಾಪ ನಿಮ್ಗೆ ಅಡ್ರೆಸ್ ಹುಡ್ಕೋಕ್ ಕಷ್ಟ ಆಯ್ತೇನೋ? ಅಯ್ಯೋ ಹಾಗೆಲ್ಲ ಏನಿಲ್ಲ, ತುಂಬಾ ಥ್ಯಾಂಕ್ಸ್. ನಾನು ಕೇಳಿದ ತಕ್ಷಣ ಬಂದ್ರಲ್ಲ, ನಾನು ನಂಬಿ ನೀವು ಹೆಸರು ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ, ಅದಕ್ಕೋಸ್ಕರ ಬಂದೆ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಮೇಲ್ಗಡೆ ಕುತ್ಕೊಂಡು ಹೂ ಕಟ್ಟೋದಕ್ಕಾಗಲ್ಲ, ಕೆಳಗಡೆ ಕುತ್ಕೊಳ್ಳೋಣ. ಚಾಪೆ ಹಾಕ್ತೀರಾ? ಒಂದ್ ನಿಮಿಷ ತಗೊಂಡ್ ಬರ್ತೀನಿ. ಹಾಗೆ ನ್ಯೂಸ್ ಪೇಪರ್. ಓಕೆ. ನಿಮ್ಗೆ ಹೂ ಕಟ್ಟ ಅಭ್ಯಾಸ ಇಲ್ಲ ಅನ್ಸುತ್ತೆ, ನಾನು ಹೂ ಕಟ್ತಾ ಹೋಗ್ತೀನಿ, ನೀವು ನೋಡ್ ಕಲ್ತ್ಕೊಳ್ಳಿ. ಓಕೆನಾ? ನಿಮ್ಗೆ ಎಷ್ಟು ಬರುತ್ತೆ ಕಟ್ಟೋದಕ್ಕೆ? ಸ್ವಲ್ಪ ಬರುತ್ತೆ. ಸ್ವಲ್ಪ ಬರುತ್ತೆ ಅಲ್ವಾ? ಈಸಿ ಆಗುತ್ತೆ ಬಿಡಿ. ಹಾಗಾದ್ರೆ ಅಯ್ಯೋ ನಾನು ಬೇಗ ಕಟ್ಬಿಟ್ರೆ ಇವ್ರು ಬೇಗ ಹೊರಟ್ಬಿಡ್ತಾಳೆ, ಇವ್ರನ್ನ ಬೇಗ ಹೋಗಕ್ ಬಿಡಬಾರ್ದು. ಮೀನಾ ಅವ್ರೆ, ನನ್ಗೆ ಹೂ ಕಟ್ಟೋದಿಕ್ ಬರಲ್ಲ, ನಾಚಿಕೆಗೆ ಬರುತ್ತೆ ಅಂತ ಹೇಳ್ಬಿಟ್ಟೆ. ನೀವು ಟೈಮ್ ತಗೊಂಡು ನಿಧಾನಕ್ಕೆ ನನಗೆ ಹೇಳ್ಕೊಡಿ, ಪರವಾಗಿಲ್ಲ. ಸರಿ, ಈಗ ನಾನು ಕಟ್ಟೋದನ್ನ ನೋಡ್ಕೊಳ್ಳಿ, ಆಮೇಲೆ ಟ್ರೈ ಮಾಡಿ. ಮೊದಲು ಹೀಗೆ ದಾರ ಇಟ್ಕೊಂಡು ಮೇಲೊಂದು ಹೂವು, ಕೆಳಗಡೆ ಒಂದು ಹೂ ಹಾಕಿ, ಹಿಂಗೆ 2 ರೌಂಡ್ ಹಾಕಿ, ಆಮೇಲೆ ಇದಿರುತ್ತಲ್ಲ, ಇದು 3 ಬೆರಳು ಹಿಂಗ್ ತಗೊಂಡು ಮೇಲ್ಗಡೆ ಹೂವಿಂದ ಹಿಂಗ್ ಹಾಕಿ ಹಿಂಗ್ ಇಳಿಯೋದು. ಆಯ್ತಾ? ನೆಕ್ಸ್ಟ್ ಇದ್ರ ಪಕ್ಕದಲ್ಲೇನೆ ಸೇಮ್ ಕೆಳಗಡೆ ಒಂದಿಟ್ಟು ಮೇಲ್ಗಡೆ ಹೀಗೆ ಕೆಳಗಡೆಯಿಂದ ಹಿಂಗ್ ಬೆರಳಿಂಗ್ ಇಟ್ಕೋಬೇಕು. ಆಮೇಲೆ ಹಿಂಗಿಂದ ಹಾಕಿ ಹಿಂಗ್ ಎಳಿಬೇಕು. ಗೊತ್ತಾಯ್ತಲ್ಲ? ತುಂಬಾ ಗಟ್ಟಿಯಾಗಿ ಎಳಿಯೋದಕ್ಕೆ ಹೋಗ್ಬಾರ್ದು, ಹೂ ಕಟ್ಟಾಗ್ಬಿಡುತ್ತೆ. ಹೌದಾ? ಮತ್ತೆ ಅದ್ರ ಪಕ್ಕ ಹೂ ಇಟ್ಟು ಮೊದ್ಲು ಮಾಡಿದಲ್ಲ ಹಾಗೆ ಕೆಳಗಡೆಯಿಂದ ದಾರ ಹಾಕಿ ಈ ಗಂಟು ಹಾಕ್ಬೇಕು. ಓಕೆ. ಅದೇ ರೀತಿ ಪಕ್ಕದಲ್ಲೇ ಜೋಡಿಸ್ತಾ ಹೋಗ್ಬೇಕು. ಅಯ್ಯೋ ಇರಿ ನೀವು ಇಷ್ಟು ಫಾಸ್ಟ್ ಆಗಿ ಹೇಳ್ಕೊಟ್ರೆ ನನಗೆ ಅರ್ಥ ಆಗಲ್ಲ, ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡಿ. ಸರಿ, ಹಾಗಾದ್ರೆ ನಾನು ಕಟ್ಟೋದನ್ನ ನಿಧಾನಕ್ಕೆ ನೋಡ್ಕೊಳ್ಳಿ, ಆಮೇಲೆ ನೀವು ಕಟ್ಟಿ. ಹಿಂಗಿನ ದಾರ ತಗೊಳ್ಳಿ, ಹಾಗೆ ಹೂ ತಗೊಳ್ಳಿ. ಅಯ್ಯೋ ನೀವ್ ಇಷ್ಟೊಂದು ತಗೊಂತಿದ್ದೀರಾ? ಒಂದೊಂದು 2 ತಗೊಳ್ಳಿ. ಹಿಂಗೊಂದು, ಹಿಂಗೊಂದು ಕರೆಕ್ಟ್ ಕರೆ. ಆಮೇಲೆ ಹಿಂಗಾಗಿ 3 ಗಂಟು ಹಾಕಿ. ಅಯ್ಯೋ ದೇವ್ರೆ, ಇದೇ ಹಿಂಗಾಗೋಯ್ತು ಮೀನವ್ರೆ. ಅಲ್ಲ ಪೂಜಾ ಅವ್ರೆ, 3 ಗಂಟೆ ಹಾಕೋದಿಕ್ಕೆ ನೀವೇನ್ ತಾಳಿನ ಕಟ್ಟಿದೀರಾ? ಮೊದ್ಲು ನನ್ ಕಟ್ಟೋದನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ನೀವು ಕಟ್ಟ ಹೋಗಿ. ನಿಮ್ ಹಸ್ಬೆಂಡ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತಲ್ವಾ? ಹೌದು ಪೂಜಾ, ಅವ್ರು ಯಾವತ್ತು ಯಾವ ವಿಷಯದಲ್ಲೂ ನನ್ನ ಸೋಲೋದಕ್ಕೆ ಬಿಡಲ್ಲ. ಸೋಲೋ ಅಂತ ಹೆಣ್ಣು ನೀವಲ್ಲ ಬಿಡಿ, ನೀವು ತುಂಬಾ ಜನ ಹೆಣ್ಮಕ್ಳಿಗೆ ರೋಲ್ ಮಾಡೆಲ್ ಆಗಿದ್ದೀರಾ. ಅಲಾರಾಮ್ ಹೊಡಿಯೋದು 1 ನಿಮಿಷ ಲೇಟ್ ಆದ್ರೂ ಸಾಕು, ನಾನು ಅವತ್ತು ಇಡೀ ದಿನ ಆಫೀಸಿಗೆ ರಜಾನೆ ಹಾಕ್ಬಿಡ್ತೀನಿ. ಅದ್ ಹೆಂಗ್ರಿ ನೀವು ಒಂದ್ ಕಡೆ ಮನೆ, ಒಂದ್ ಕಡೆ ಸಂಸಾರ, ಅಡ್ಗೆ ಎಲ್ಲನೂ ಅಷ್ಟು ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡ್ತೀರಾ? ನನ್ ಮೇಲೆ ನಿಮ್ಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಮೀನಾ ಅವ್ರೆ, ನನಗೆ ನೀವು ಮೊದ್ಲಿಂದಾನು ತುಂಬಾ ಇಷ್ಟ. ಆದ್ರೆ ನಿಮ್ ಅತ್ತೆಯವ್ರು ಇದಾರಲ್ಲ, ಅವ್ರೆ ಯಾವಾಗ ನೋಡೋ ನಿಮ್ಮನ್ನ ಬೈತಾನೆ ಇರ್ತಾರೆ. ಸರಿಯಾಗಿ ಹಿಟ್ಲರೇ ನಿಮ್ಮ ಅತ್ತೆ. ನೋಡಿ ಪೂಜಾ ಅವ್ರೆ, ನಮ್ಮ ಅತ್ತೆ ಬಗ್ಗೆ ಹಾಗೆಲ್ಲ ಹೇಳ್ಬೇಡಿ, ಅವ್ರು ತುಂಬಾನೇ ಒಳ್ಳೆಯವ್ರು. ಅಲ್ಲ, ನಿಮ್ಮನ್ನ ಅಷ್ಟೆಲ್ಲ ಬೈತಾರಲ್ಲ ಅವರು? ಅಲ್ಲ, ಅವ್ರು ನನ್ನನ್ ಬೈಯೋದು ನಿಮ್ಗೆ ಹೇಗೆ ಗೊತ್ತು? ಅದು ಹಾಗಾದ್ರೆ ರೋಹಿಣಿ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತೀನಲ್ಲ, ಈಗ ನೀವೇ ಹೇಳಿ ಯಾವ್ದು ಸರಿಯಾಗಿದೆ ಅಂತ. ಸಂಸಾರ ಗುಟ್ಟಾಗಿರ್ಬೇಕು, ಸಂಸಾರದಲ್ಲಿ ನಡೆಯೋ ವಿಚಾರನೂ ಅಷ್ಟೇ ಗುಟ್ಟಾಗಿರ್ಬೇಕು. ಅವ್ರು ನನಗೆ ಅತ್ತೆ, ತಾಯಿ ಸ್ಥಾನದಲ್ಲಿರೋರು. ಅವ್ರು ಏನೇ ಒಂದ್ ಮಾತು ಹೇಳಿದ್ರು ಅದನ್ನ ಸಹಿಸ್ಕೋಬೇಕು. ನಮ್ಮಮ್ಮ ಅಂದಿದ್ರೆ ನಾನ್ ತಡ್ಕೊಳಲ್ವಾ? ಇದಕ್ಕೆ ನೋಡಿ, ನೀವಂದ್ರೆ ನನಗೆ ತುಂಬಾ ಇಷ್ಟ. ನಿಮ್ಮಂತವ್ರು ಇನ್ನೂ ಇದಾರಲ್ಲ, ಪಕ್ಕ ಟಿಪಿಕಲ್ ಸೊಸೆ ಅಂದ್ರು. ಅಂದ್ರೆ ಈಗಿನ ಕಾಲದ ಮಕ್ಕಳು ನೋಡಿ, ಹೆತ್ತ ತಂದೆ ತಾಯಿನೇ ಒಂದ್ ಮಾತು ಅಂದ್ರೆ ಸಾಕು, ಮನೆ ಬಿಟ್ಬಿಟ್ಟು ಹೋಗ್ತೀನಿ, ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ ಅಂತ ಹೆದರ್ಸ್ತಾರೆ. ಆದ್ರೆ ನೀವು ಈಗ್ಲೂ ನಮ್ಮ ಅತ್ತೆ ಮಾವ ಅವ್ರ ಮರ್ಯಾದೆ ಅಂತ ಬದುಕ್ತಾ ಇದ್ದೀರಲ್ಲ, ನೀವು ಸಿಂಪ್ಲಿ ಗ್ರೇಟ್. ಹಾಲಾಗಿ ಬಾಳಾಗಿ ಕುರಿಯೋರ್ ಜೊತೆಲಿ ಇದ್ದಾಗ ಶ್ರೇಷ್ಠ ಅಂತ ಅನ್ಸ್ಕೊಳ್ಳೋದಲ್ವಾ? ಬಾರೆ ಬಾ, ಸೂಪರ್ ಆಗಿ ನಡೆದ್ರಿ ಮೀನವ್ರೆ. ನಿಮ್ ತರ ನನಗೆ ಯೋಚನೆ ಮಾಡಕ್ಕಾಗಲ್ಲಪ್ಪ, ಅದಕ್ಕೆ ನಾನು ಇನ್ನೂ ಮದ್ವೆನೇ ಆಗಿಲ್ಲ. ನೀವು ಒಬ್ಳೇ ಇರ್ತೀರಾ? ಒಬ್ಳೇ ಇರ್ತೀನಿ. ರೋಹಿಣಿ ಮದ್ವೆ ಆಗೋವರೆಗೂ ನನ್ನ ಜೊತೆನೇ ಇದ್ಲು, ಅವ್ಳ ಮದ್ವೆ ಆಗಿ ಹೋದ್ಮೇಲೆ ನಾನು ಒಬ್ಳೇ ಆಗ್ಬಿಟ್ಟೆ. ಹಾಗಾದ್ರೆ ರೋಹಿಣಿ ಅವರು ನೀವು ತುಂಬಾ ವರ್ಷದಿಂದ ಫ್ರೆಂಡ್ಸಾ? ಹೌದು, ನಾನು ಅವಳು ಚಿಕ್ಕ ವಯಸ್ಸಿಂದಾನು ಫ್ರೆಂಡ್ಸೇ. ಹಾಗಾದ್ರೆ ನೀವು ಮಲೇಷಿಯಾದಲ್ಲಿ ಇದ್ದಿದ್ದಾ? ಇಲ್ವಲ್ಲ, ಯಾಕೆ ಹೇಳ್ತಾ ಇದೀರಾ? ರೋಹಿಣಿ ಅವರು ಚಿಕ್ಕ ವಯಸ್ಸಿಂದ ಮಲೇಷಿಯಾದಲ್ವಾ ಇದ್ದಿದ್ದು? ನಿಮ್ಗೆ ಹೇಗೆ ಫ್ರೆಂಡ್ ಆದ್ರು? ಅದು ನಮ್ ತಂದೆ ಮತ್ತೆ ರೋಹಿಣಿ ಅವ್ರ ತಂದೆ ಫ್ರೆಂಡ್ಸ್, ಹಾಗಾಗಿ ನಾವು ಫ್ರೆಂಡ್ಸ್. ಓಹೋ, ನಿಮ್ ತಂದೆನು ಮಲೇಷಿಯಾದಲ್ಲೇನ ಇರೋದು? ಇಲ್ಲ, ಮೈಸೂರು. ಮತ್ತೆ ನೀವೇ
ಕೆಲ್ಸಕ್ಕೆ ಅಂತ ಬಂದಿದ್ದೀನಿ. ಓ, ರೋಹಿಣಿ ಅವರು ಯಾವ ವಯಸ್ಸಿಂದ ನಿಂಗೆ ಗೊತ್ತು? ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದ ಫ್ರೆಂಡು ಅಂತ. ಅದೇ ಎಷ್ಟು ವಯಸ್ಸಿಂದ ಅಂತ ಕೇಳಿದೆ. ಒಂದ್ 7-8 ವರ್ಷದಿಂದ. ಹಾಗಾದ್ರೆ ರೋಹಿಣಿ ಅವರು ಓದಿದ್ದೆಲ್ಲ ಮಲೇಷಿಯಾದಲ್ಲೇನಾ? ಹೌದು ಹೌದು. ರೋಹಿಣಿ ಅವ್ರ ಅಪ್ಪ ಇನ್ನು ಜೈಲಲ್ಲೇ ಇದ್ದಾರಾ? ನನ್ನಿಂದ ಸತ್ಯ ಹೊರಗ್ ತರ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾಳ? ಪೂಜಾ, ಬಿ ಅಲರ್ಟ್. ಹೌದು, ಪಾಪ ಅಂಕಲ್. ಅಲ್ಲ ಪೂಜಾ, ಜೈಲಿಗೆ ಹೋಗುವಂತ ತಪ್ಪು ಅವ್ರೇನ್ ಮಾಡಿದಾರೆ? ಅಯ್ಯೋ, ಅವ್ರು ಏನ್ ಹೇಳಿದಾಳೋ ಗೊತ್ತಿಲ್ವಲ್ಲಪ್ಪ. ಅವ್ರು ಯಾವ ತಪ್ಪು ಮಾಡಿಲ್ಲ ಮೀನವ್ರೆ. ತಪ್ಪು ಅದಿದ್ರೆ ಏನಕ್ಕೆ ಅರೆಸ್ಟ್ ಮಾಡಿದ್ರು? ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದ ವಿಷಯ ಅನ್ಸುತ್ತೆ. ನನ್ಗೂ ಸರಿಯಾಗಿ ಗೊತ್ತಿಲ್ಲ ಮೀನವ್ರೆ. ಈಗ ನೋಡಿ, ನಾನು ಸರಿಯಾಗಿ ಕಟ್ಟಿದ್ದೀನಾ? ಚೆನ್ನಾಗಿ ಕಟ್ಟಿದ್ದೀರಾ, ಆದ್ರೆ ತುಂಬಾ ದೂರ ದೂರ ಕಟ್ಬಿಟ್ಟಿದ್ದೀರಾ. ಪಕ್ಕದಲ್ಲಿ ಕಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅಂದಾಗೆ ನೀವು ಮಲೇಷಿಯಾಗೆ ಹೋಗಿದ್ದೀರಾ? ನಾನು ಹೋಗಿಲ್ಲ. ಅವರು ವೆಕೇಶನ್ಗೆ ಅಂತ ಅವಾಗ ಬರ್ತಾ ಇದ್ರು. ಓ, ಹಾಗಾದ್ರೆ ನೀವಿಬ್ರು ಒಟ್ಟಾಗಿ ತುಂಬಾ ಜಾಗ ಸುತ್ತಾಡಿದ್ರಾ? ಓ, ತುಂಬಾ ಸುತ್ತಾಡಿದೀವಿ. ಊಟಿ, ಕೊಡೈಕೆನಾಲ್, ಮನಾಲಿ, ಕಾಶ್ಮೀರ್, ಹೀಗೆ ತುಂಬಾ ಸುತ್ತಾಡಿದೀವಿ. ಓಹೋ, ಹಾಗಾದ್ರೆ ನೀವಿಬ್ರು ಸೇರಿ ತುಂಬಾ ಫೋಟೋಸ್ ತಗೊಂಡಿರ್ಬೋದಲ್ವಾ? ಟ್ರಿಪ್ ಅಂತ ಹೋದ್ಮೇಲೆ ಫೋಟೋ ತೆಗೆಸ್ಕೊಳ್ತಾ ಇರ್ತೀವಾ? ಬೇಜಾನ್ ಫೋಟೋಸ್ ಇದೆ ಪೂಜಾರೆ, ಅದನ್ನ ನನಗೂ ತೋರಿಸ್ತೀರಾ? ಅದು ಇರ್ಲಿಲ್ಲ. ಊರೇನಿದೆ ಅಲ್ಲ, ಈಗಿನ ಕಾಲದಲ್ಲಿ ಎಲ್ಲ ಚಿಕ್ಕ ವಯಸ್ಸಿನ ಫೋಟೋಸ್ ಎಲ್ಲ ಫೋನಲ್ಲಿ ಇಟ್ಕೊಂತಾರಲ್ವಾ? ಹೌದು, ನನ್ನ ಫೋಟೋಸ್ ಫೋನಲ್ಲೇ ಇದೆ. ಅದನ್ನ ನನಗೆ ತೋರಿಸ್ತೀರಾ? ಯಾರೋ ಬಂದ್ರು ಅನ್ಸುತ್ತೆ. ಒಂದ್ ನಿಮಿಷ ಬಂದೇ ಇರಿ. ಅಪ್ಪ, ಸದ್ಯ ತಪ್ಪಿಸ್ಕೊಂಡೆ. ನಾನು ಪೂಜವ ಮೇಕೆದು ತೋಕೆ ಕೊಟ್ಬಿಟ್ಟು ಬೇಡ ಅಂತ ಬಂದೆ. ಬಿಸಾಕಿದ್ರೆ ವೇಸ್ಟ್, ತಿಂದ್ರೆ ವೇಸ್ಟ್. ನಾನು ನಿನ್ನ ಕೇಳಿನ ಮೇಕೆದು ತೋಕೆ ಕೊಡು ಅಂತ ಹೇಳ್ಬೇಕೇಳ್ಬೇಕ ಬರ್ಕೊಳ್ಬೇಕ. ನಮ್ಮ ಪರಿಸ್ಥಿತಿಗಳು ನಿನಗೆ ಅರ್ಥ ಆಗಲ್ಲ. ಹಂಗ ಏನ್ ಬರುತ್ತೆ ನಿನಗೆ ಯಾಕದು? ಆಯ್ತು ಬಿಡವ. ಆಮೇಲೆ ಪೂಜವ, ಶಂಕರ್ ಗುರು ಡೈರೆಕ್ಟ್ ಸಿಕ್ಕಿದ್ರ ನನ್ ವಿಷಯ ಏನಾರು ಹೇಳಿದ್ರವ? ಮಾತಾಡಿದ್ದೀನಿ. ನಾನೇ ನಾಡಿದ್ರೆ ಅವರೇ ನಿನಗೆ ಕಾಲ್ ಮಾಡ್ತಾರೆ ಅಂತ ಹೊರಡು. ಓ, ಹಂಗ. ಹಾಗಾದ್ರೆ ಕೇಸರಿ ಬಾದಾಮಿನ ಹಾಲ್ ಹಾಕ್ಬಿಟ್ಟು ಕೊಡವ. ಕೊಟ್ಟಿದ್ದ 5 ಹಾಕ್ಬಿಡ್ತೀನಿ. ಗವರ್ಮೆಂಟ್ ಹಾಕ್ಬೇಕು. ತಕ, ಈ ತೋಕೆ ತಕೊಂಡು ಬಾದಾಮಿ ಹೇಳ್ಕೊಡು. ಇನ್ನೊಂದ್ಸರಿ ಬಾರಯ್ಯ, ನಿಂಗೆ ಏನ್ ಬೇಕು ಮಾಡ್ಕೊಡ್ತೀನಿ. ದಯವಿಟ್ಟು ಎಲ್ಲಿಂದ ಜಾಗ ಖಾಲಿ ಮಾಡು, ಹೊರಡು. ಸರಿ ಕಣವ. ಅಲ್ಲ, ತುಟ್ಟಲ್ಲಿ ಹೂವೇ ಕಾಣ್ತಿಲ್ಲ. ಮನೆ ಒಳಗಡೆ ಏನಾದ್ರು ಹೂನ್ ರಾಸಿ ಇದೆಯಾ? ವಾಸನೆ ಅಂತ ಬರ್ತಾ ಇದೆ. ಏನಾದ್ರು ಕಾರಣ? ನಿನ್ ಫೋಟೋ ಇತ್ತು ಹೀಗೆ ಮಾಡ್ತಾ ಇದೀನಿ. ಮೊದಲು ಅಲ್ಲಿಂದ ತೊಳಗು ಹೋಗು. ಪೂಜಾ ಅವರೇ, ನೀವೇನಿಲ್ಲ? ಏನು ಅಂದ್ರೆ ಒಳಗಡೆ ಆರಾಮಾಗಿ ಕುತ್ಕೊಳ್ಬಿಟ್ಟು ಹೊರಗಡೆ ಬಂದ್ರಿ ಅಂತ ಕೇಳ್ತಾ ಇದೀನಿ. ಏಟಾಯ್ತು, ನಾನು ಹೊರಡ್ತೀನಿ. ಅಯ್ಯೋ, ಅದೆಲ್ಲ ಇಲ್ಲ. ನೀವು ಬರ್ತೀರಾ ಅಂತ ನಿಮ್ಗೋಸ್ಕರ ತರಕಾರಿ ತಂದು ಬಿಸಿಬೇಳೆ ಬಾತ್ ಮಾಡಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇಷ್ಟು ಬೇಗ ಹೋದ್ರೆ ಹೇಗೆ? ಪ್ಲೀಸ್, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಯ್ಯೋ, ನಿಮ್ಗೆ ಯಾಕೆ ತೊಂದ್ರೆ? ನಾನು ಹೊರಡ್ತೀನಿ. ಇಲ್ಲ, ನನ್ಗೋಸ್ಕರ ತೊಂದ್ರೆ ತಗೊಂಡು ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ. ನಿಮ್ಗೋಸ್ಕರ ನಾನು ಇಷ್ಟು ಮಾಡಿ ಬಂದ. ಅಲ್ಲಿ ಬನ್ನಿ, ಹೇಳ್ತೀನಿ, ಬನ್ನಿ. ನೀವಿಬ್ರನ್ನ ಈಗ ನೋಡ್ತಿದ್ರೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಈ ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಮ್ಮ, ಏನನ್ನ ನಮ್ಮ ಅಂತ ಯಾಕೆ ನೆಕ್ಸ್ಟ್ ಟೈಮ್ ಹೇಳಲಿಲ್ಲ ನೀವು? ಹೇಳ್ಬಾರ್ದು ಅಂತಲ್ಲ ಕಂದ. ಅಮ್ಮಂಗೆ ಒಂದ್ ದೊಡ್ಡ ಪ್ರಾಬ್ಲಮ್ ಇದೆ. ಯಾವ ಪ್ರಾಬ್ಲಮ್? ಹೇಳಿ, ನಾನದು ಸರಿ ಮಾಡ್ತೀನಿ. ಅದು ದೊಡ್ಡವ್ರ ಪ್ರಾಬ್ಲಮ್ ಕಂದ. ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನೇನಾದ್ರು ತಪ್ಪು ಮಾಡಿದ್ದೀನ ಅಮ್ಮ? ನಾನ್ ಬೇಕಾದ್ರೆ ಸಾರಿ ಕೇಳ್ತೀನಿ. ಅಯ್ಯೋ, ನೀನ್ ಯಾವ ತಪ್ಪು ಮಾಡಿಲ್ಲ ಕಂದ. ದೊಡ್ಡವ್ರು ಮಾಡಿರೋ ತಪ್ಪಿಗೆ ನೀನ್ ಶಿಕ್ಷೆ ಅನ್ಭವಿಸ್ತೀಯ. ನೀನ್ ದೊಡ್ಡವನಾದ್ಮೇಲೆ ಎಲ್ಲ ನಿಂಗೆ ಹೇಳ್ತೀನಿ, ಸರಿನಾ? ನನ್ಗೆ ಸ್ಕೂಲಲ್ಲಿ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಎಲ್ಲಾರು ಬೆಳಗ್ತಾರೆ, ಗೊತ್ತೇನು? ರಿಷಾನ ಫ್ರೆಂಡು ನನ್ನ ನೋಟ್ಬುಕ್ನ ಅರ್ಥ ಹಾಕಿ ನಿಮ್ಮ ಅಮ್ಮಂಗೆ ಏನು ಅಂತ ಅಂದ್ಬಿಟ್ಟು ನಗ್ತಾನೆ. ನನ್ಗೆ ಎಷ್ಟು ಅನು ಬರುತ್ತೆ ಗೊತ್ತಾ ಅಮ್ಮ? ನೀನು ಸ್ಕೂಲಿಗೆ ಬಂದ ನೀನು ನಿಮ್ಮ ಅಮ್ಮ ಅಂತ ಎಲ್ಲಾದ್ರೂ ಏನು? ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.